ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಏನೋ ಒಪ್ಕೋಬೇಕಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್. ಏನು ನೋಡಿ ಗೈಸ್, ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಮಮ್ಮಿ ಮಮ್ಮಿ ಎತ್ಕೋ ಅಂತಾನೆ. ಅಯ್ಯೋ ಹೆಂಗನ್ನೋದು, ಹೆಂಗಂತೀಯ? ಹೆಂಗನ್ನೋದು ನೀನು? ಇರು ಮಮ್ಮಿ ಎತ್ಕೊ ಅಂತ ಹೆಂಗಂತೀಯ? ಮಮ್ಮಿ ಅಗ್ಗ ಹೇಳು, ಅಲ್ಲಿ ಹೇಳು, ಇಲ್ಲಾಂದ್ರೆ ಅವ್ರು ಹೊಡಿತಾರೆ. ಹೇಳು ಹೆಂಗಂತೀಯ? ಅಗ್ಗ. ಇದು ಮಮ್ಮಿ ಎತ್ಕೋ ಅನ್ನೋ. ಅಮ್ಮ ಅಕ್ಕೋ ನೋಡ್ದಾಗ ಗೈಸ್ ಅವನು ಯಾವ ಥರ ಹೇಳ್ತಾನೆ, ಅಮ್ಮ ಅಕ್ಕೋ ಅಂತ ಹೇಳ್ತಾನೆ. ಇನ್ನು ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ನಮ್ಮ ಇವತ್ತು ಬೆಂಗಳೂರು ಕರ್ಕೊಂಡು ಹೋಗ್ಬಿಡ್ತೀನಿ ಅಂದ್ಬಿಟ್ಟು ನಾಳೆ ಅಂತೈತಿ. ಸೊ ಇವತ್ತು ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ ಗೈಸ್. ಅನ್ಫಾರ್ಚುನೇಟ್ಲಿ ಎರಡೆರಡು ಬ್ಯಾಡ್ ನ್ಯೂಸು. ಏಯ್ ಸುಮ್ಮನಿರೋ ತರಲೆ. ಏನಪ್ಪ ಅದು ಎರಡೆರಡು ಬ್ಯಾಡ್ ನ್ಯೂಸು ಅಂತ ಹೇಳಿದ್ರೆ, ಫಸ್ಟ್ ಗುಡ್ ನ್ಯೂಸ್ ಹೇಳ್ಬಿಡ್ತೀನಿ, ಆಮೇಲೆ ಬ್ಯಾಡ್ ನ್ಯೂಸ್ ಹೇಳ್ತೀನಿ ಗೈಸ್. ಸೊ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಗುರುವಾರ ಮನೆಯಲ್ಲೆಲ್ಲ ಪೂಜೆನೂ ಎಲ್ಲ ಮುಗಿಸಿದ್ದೀನಿ. ಸೊ ಪೂಜೆ ಮುಗಿಸಿ ನಾನು ಇವತ್ತು ಆ್ಯಕ್ಚುಲಿ ಡೈಲಿ ಇದೇ ಚೈನ್ ಹಾಕ್ಕೊಂಡಿರೋದಕ್ಕಾಗಲ್ಲ ಅಲ್ವಾ. ಸೊ ಅಂಗಡಿಗೆ ಮತ್ತು ಬಿಸ್ನೆಸ್ ಫೀಲ್ಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾನೆ ಇರ್ತೀನಿ. ಸೊ ಬಟ್ಟೆ ತರೋದಕ್ಕೆ ಹೊರಗಡೆ ಎಲ್ಲ ಹೋಗ್ತಾನೆ ಇರ್ತೀನಿ. ಹಂಗಾಗಿ ಇದು ಹಾಕ್ಕೊಂಡಿರೋದಕ್ಕಾಗಲ್ಲ. ಕರಿಮಣಿಗೆ ಒಂದು 15,000 ರೂಪಾಯಿಗೆ ಒಂದು ಗ್ರಾಮ್ದು ಮತ್ತು ಒಂದಷ್ಟು ಮಿಲಿ ಅಂತ 20 ಗುಂಡು ಬರುತ್ತಲ್ಲ. ನಾ ಹಿಂದೆ ಒಂದು ನಿಮಿಷ ಗೈಸ್, ಇದ್ರ ಹಿಂದೆ ಬ್ಲಾಗಲ್ಲೇ ನಾನು ಶೇರ್ ಮಾಡಿದ್ದೆ. ಅಜ್ಜಿ ಸತ್ತಾಗ ಒಂದಷ್ಟು ಗುಂಡುಗಳು ಮತ್ತು ಒಂದು ಬೆಳ್ಳಿ ಕಾಲು ಚೈನೆಲ್ಲ ಕೊಟ್ಟು ಸತ್ತಿದ್ರು ಅಂತ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಈಗ ಅದನ್ನು ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ 2 ಪರ್ಪಸ್ಸು ಆಗುತ್ತೆ, 2 ಖುಷಿ ಆಗುತ್ತೆ. ಈಗ ಇವತ್ತು ಬೆಂಗಳೂರಿಗೆ ಹೊರಡಬೇಕು ತೊಗೊಂಬರೋದಕ್ಕೆ, ಮತ್ತು ಅಮ್ಮನ ಮನೆಯಲ್ಲಿ ಒಂದು ಸ್ವಲ್ಪ ದಿನ ಇದ್ದು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೆ ಗೈಸ್. ಬಟ್ ಆಗಲಿಲ್ಲ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಅಜ್ಜಿ ಸತ್ತಾಗ ಕೊಟ್ಟಿರೋ ಒಡವೆಲಿ ಏನು ಮಾಡಬೇಕು ಅಂತ ಕೇಳಿದಾಗ ತುಂಬ ಥರ ಕಮೆಂಟ್ಸ್ ಮಾಡಿದ್ರಿ ನನಗೆ. ಏನು ತೊಗೋಬೇಕು ಏನು ಅಂತ. ಒಬ್ಬೊಬ್ಬರು ಶಾರ್ಟ್ ಮಾಂಗಲ್ಯ ಚೈನ್ ತೊಗೊಳ್ಳಿ ಅಂತ ಹೇಳಿದರೆ, ಇನ್ನು ಕೆಲವರು ಅದು ಮುರಿಸ್ಬೇಡಿ, ಈಗಿನ ರೇಟಲ್ಲಿ ಏನು ತೊಗೊಳೋದಕ್ಕಾಗಲ್ಲ, ಹಂಗೆ ಇಟ್ಕೊಳ್ಳಿ ಅಂತಲೂ ಕೂಡ ಹೇಳಿದರೆ. ಬಟ್ ತುಂಬ ಜನ ನನಗೇನು ಕಮೆಂಟ್ ಮಾಡಿದ್ದೀರಾ ಅಂತಂದರೆ, ಸುಮ್ಮನಿರು ಚಿನ್ನು, ತುಂಬ ಜನ ನನಗೆ ಕಮೆಂಟ್ ಮಾಡಿರೋದು ಅವರ ಆಸೆಯಂತೆ ನೀವು ಈಡೇರಿಸಿ, ಅವರು ಏನು ಆಸೆ ಪಟ್ಟಿದ್ದಾರೋ ಅದೇ ರೀತಿ ನೀವು ತಗೊಳ್ಳಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಎಲ್ಲ ಹಾಕಿಲ್ಲ ಅಂದ್ರೂ ಅದರಲ್ಲಿ 1 ಗ್ರಾಮಷ್ಟು ತೊಗೊಂಡು 1 ಗ್ರಾಮ್ ಚಿನ್ನ, 1 ಗ್ರಾಮ್ ಅಥವಾ 1.5 ಗ್ರಾಮ್ ಹಳೆ ಚಿನ್ನ ಹಾಕಿ ಒಂದು ಸ್ವಲ್ಪ ಕರಿಮಣಿಗೆ ಹೊಸ ಗುಂಡು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಒಂಥರ ಖುಷಿ ವಿಚಾರ. ಯಾವ ಥರ ತೊಗೊಂಡೆ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ಬೆಂಗಳೂರಿಗೆ ಹೋಗಿ ನಾನು ಒಂದು ವಾರ 10 ದಿನ ಇದ್ದು ಬರ್ತೀನಿ. ಸೊ ಅಲ್ಲಿಂದ ಬಂದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು 10 ದಿನದಲ್ಲಿ ಏನಪ್ಪ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ಇದಾಗಿ ಗಾಯನೇ ಒಣಗೋಗಿದೆ. ಇಲ್ಲಿ ಅದು ಬರೀ ರೆಡ್ ಆಗಿದೆ ಈಗ. ಅದು ಆ್ಯಕ್ಚುಲಿ ಒಂದು ಸ್ಕಿನ್ ಹಿಂಗೆ ಬಂದುಬಿಟ್ಟಿತ್ತು. ರಿತಿಕ್ಷಾ ಬಟ್ಟೆ ಒಣಗಾಕೋ ಕ್ಲಿಪ್ ಹಾಕ್ಬಿಟ್ಟು ಅದು ಕೈಗೆ ತೆಗಿಬೇಕಾದ್ರೆ ಅದು ಸಿಗಾಕೊಂಡಿತ್ತು. ಅದು ಒಣಗೋಗಿದೆ. ಆದರೂ ಅವನಿಗೇನೋ ಒಂದು ಸಂಕಟಕ್ಕೆ ಇದನ್ನು ಹೇಳ್ತಾ ಇದ್ದಾನೆ, ಗಾಯ ಅಂತ. ಗಾಯ ಆಗಿದೆಯಾ? ಅಪ್ಪ ಬಂದಾಗ ಅಕ್ಕನಿಗೆ ಓಡಿಸೋಣ, ಡಮ್ ಅಂತ ಓಡಿಸೋಣ, ಆಯಿತಾ? ನನಗೆ ಓಡಿಸ್ತೀಯಾ? ಸೊ ಅದನ್ನು ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಗುಡ್ ನ್ಯೂಸು. ಇನ್ನು ಬ್ಯಾಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಾನು ಇವತ್ತು ಪೂಜೆ ಎಲ್ಲ ಮುಗಿಸಿ ಬೆಳಗ್ಗೆನೇ ಮನೆಯಲ್ಲಿ ತಿಂಡಿ ಎಲ್ಲ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗೋಣ ಬೆಂಗಳೂರಿಗೆ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ನಾನು ತಿಂಡಿ ಮಾಡಿ ಪೂಜೆ ಮುಗಿಸೋ ಅಷ್ಟರಲ್ಲಿ ನನಗೊಂದು ನ್ಯೂಸ್ ಬಂತು. ಅಂದರೆ ಸರೋಜಕ್ಕ ಅಂದರೆ ನಮ್ಮ ಯಜಮಾನರು, ಅವರ ಅಕ್ಕನ ಮಾವ ತೀರ್ಕೊಂಡಿದ್ದಾರೆ ಗೈಸ್. ಬೆಳಗಿನ ಜಾವ ತೀರ್ಕೊಂಡಿದ್ದಾರಂತೆ ಅವರು. ಮಾವ ಆಗಬೇಕು ನಮ್ಮ ಯಜಮಾನ್ರಿಗೂ. ಅಂದರೆ ಯಾಕೆ ಬೇಜಾರು ಅಂತ ಇದ್ದೀನಿ ಅಂದರೆ, ಏಜಡ್ ಪರ್ಸನ್ ಆಗಿದ್ದರೆ ಅಯ್ಯೋ ಬಿಡು ಅವ್ರಿಗೆ ವಯಸ್ಸಾಗಿದೆ ಅಂತ ಹೇಳ್ಬೋದಿತ್ತು ಗೈಸ್.
ಬಟ್ ಅವರು ತುಂಬ ಸಾಧು ಅಂದರೆ ಸಾಧು ಮನುಷ್ಯ, ಬಟ್ ಒಳ್ಳೆ ವ್ಯಕ್ತಿ ಕೂಡ ಅವರು. ನಾನು ನೋಡ್ದಂಗೆ ನನಗೆ ಮದುವೆ ಆಗಿ 10 ವರ್ಷ ತುಂಬಿದೆ. ಆ 10 ವರ್ಷದಲ್ಲೂ ಅವ್ರು ಮಾತಾಡಿರೋದು ನನ್ನ ಹತ್ರ ಕಡಿಮೆ ಮಾತೆ. ಏನಮ್ಮ ಚೆನ್ನಾಗಿದ್ದೀರಾ, ಊಟ ಆಯಿತಾ, ತಿಂಡಿ ಆಯಿತಾ, ನಾಷ್ಟ ಆಯಿತಾ, ಹಬ್ಬಕ್ಕೆ ಬನ್ನಿ, ಎಲ್ಲರೂ ಹೆಂಗಿದ್ದೀರಾ, ಇಷ್ಟು ವರ್ಡ್ ಬಿಟ್ಟರೆ ಗೈಸ್ ನನ್ನ ಹತ್ರ ಇದುವರೆಗೂ ಬೇರೆ ಮಾತೇ ಮಾತಾಡಿಲ್ಲ ಅವರು. ಅಷ್ಟು ಒಳ್ಳೆ ವ್ಯಕ್ತಿ, ಸಾಧು ಮನುಷ್ಯ. ಅವ್ರಿಗೆ ಯಾವುದೊಂದು ಹೆಲ್ತ್ ಇಶ್ಯೂಸು ಇರಲಿಲ್ಲ, ಯಾವುದೇ ಆದರೂ ಒಂದು ಕಾಯಿಲೆ ಇತ್ತು ಅಂತಲೂ ಇಲ್ಲ, ಏನೂ ಇಲ್ಲ. ಬಟ್ ಮಲಗಿರೋ ಜಾಗದಲ್ಲೇ ಇವತ್ತು ಅವ್ರು ತೀರ್ಕೊಂಡಿರೋ ಅಂಥದ್ದು. ಆ ಥರ ಸಾವು ಎಲ್ರಿಗೂ ಸಿಗಲ್ಲ, ಪುಣ್ಯ ಮಾಡಿರೋರಿಗೆ ಮಾತ್ರ ಸಿಗುತ್ತೆ ಅಷ್ಟೇ. ಬಟ್ ದೇವರು ಅವ್ರಿಗೆ ಆಯುಷ್ಯ ಕೊಟ್ಟು ಕಾಪಾಡಬೇಕಿತ್ತು. ಮಿಸ್ ಆಗಿದೆ. ಏನು ಪ್ರಾಬ್ಲಮ್ಮು ಅಂತಲೇ ಪಾಪ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅವ್ರ ಮನೆಯವ್ರಿಗೂ ಸದಾ ಅದು ಯಾರಿಗೂ ಗೊತ್ತಿಲ್ಲ, ಯಾರು ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ, ಹೆಂಗೆ ಸಾಯ್ತಾರೆ ಅನ್ನೋದು ಗೊತ್ತಿಲ್ಲ. ನಮಗೆ ಆರೋಗ್ಯ ಇದೆ ಅಂತ ಕೆಲವ್ರು ಅಂದ್ಕೊತಾರೆ, ಕೆಲವ್ರಿಗೆ ಆರೋಗ್ಯ ಇಲ್ಲ ಅಂದರೂ ಸಾಯ್ತೀವಿ. ಬಟ್ ಭಗವಂತ ನೋಡಿ ಅಂತಂಥ ಒಳ್ಳೆ ವ್ಯಕ್ತಿಗಳ್ನೇ ಬಿಡ್ತಾ ಇಲ್ಲ. ಇನ್ನು ನಮ್ಮಂಥವ್ರನ್ನೆಲ್ಲ ಬಿಡಲ್ಲ. ಇರೋಷ್ಟು ದಿನ ನೆಮ್ಮದಿಯಾಗಿರೋಣ. ಯಾರ ಮೇಲೂ ದ್ವೇಷ ಕಾಡೋದು ಬೇಡ, ಯಾರ ಮೇಲೂ ಅಸಹ್ಯ ಪಡೋದು ಬೇಡ. ನಮಗೂ ಅವ್ರನ್ನ ಕಂಡ್ರೆ ಆಗಿರಲಿಲ್ವಾ, ಅದನ್ನು ಅಲ್ಲಿಗೆ ಬಿಟ್ಬಿಡಿ, ಡ್ರ್ಯಾಗ್ ಮಾಡಿಬಿಡಿ. ಇಷ್ಟು ಚೆನ್ನಾಗಿರೋ ವ್ಯಕ್ತಿನೇ, ಇಷ್ಟು ಒಳ್ಳೆ ವ್ಯಕ್ತಿನೇ ಸತ್ತಿದ್ದಾರೆ ಅಂದರೆ ಇನ್ನು ಜಗಳ ಮಾಡಿಕೊಂಡು ದ್ವೇಷ ಸಾಧಿಸ್ಕೊಂಡು ಏನು ಸಾಧಿಸೋಕ್ಕಾಗತ್ತಲ್ವ. ನಾವು ಒಂದಲ್ಲ ಒಂದಿನ ಸಾಯಬೇಕಾದೆ. ಬಟ್ ಏನು ಆಸೆ ಅಂದರೆ ನಮ್ಮ ಮಕ್ಕಳಿಗೆ ಒಂದು ದಾರಿ ಮಾಡಿ, ನಮ್ಮ ಮಕ್ಕಳನ್ನ ಒಂದು ಸುರಕ್ಷಿತವಾಗಿಡೋವರೆಗೂ ನಾವು ಬದುಕಿದ್ರೆ ಸಾಕಪ್ಪ ಅನ್ನೋದೊಂದು ಚಿಂತೆ ಆಗುತ್ತೆ ಅಷ್ಟೇ ನಮಗೆ. ಬಟ್ ಅದ್ರ ಮಧ್ಯದಲ್ಲೂ ಈ ಥರ ಏನಾದರೂ ಒಂದು ಬೇಜಾರಾಗಿಬಿಟ್ರೆ ಇದಾಗ್ಬಿಡುತ್ತೆ. ಸೊ ಹಂಗಾಗಿ ಇವತ್ತು ಹೋಗೋದು ಬೇಡ ಅಂತ ಅಂದ್ಕೊಂಡೆ. ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿಕೊಂಡೆ ನಾನು. ಇನ್ನು ಅನ್ಕೋಬೋದು, ನೀವು ಯಾಕೆ ಹೋಗಿಲ್ಲ, ನೀವು ಹೋಗ್ಬೋದಿತ್ತಲ್ಲ ಅಂತ ಅನ್ಕೋಬೋದು. ಗೈಸ್ ನಾವು ಹೋಗ್ಬೋದಿತ್ತು, ಬಟ್ ಇಲ್ಲಿ ಮನೆ ಹತ್ರ ನಮಗೆ ಸಿಂಟ್ಯಾಕ್ಸ್ಗೆ ಬಂದು ಆಟೋಮೆಟಿಕ್ ಮೋಟ್ರ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಬಂದು ಇಲ್ಲೆಲ್ಲೂ ನಾವಿರೋದು ಹಳ್ಳಿಲಿ ಅಂತ ನಿಮಗೆಲ್ಲ ಗೊತ್ತಿದೆ. ಬಟ್ ಇಲ್ಲಿ ಯಾರೂ ಹಾಕಲಿಲ್ಲ ಅಂಥೇಳಿ ಬೆಂಗಳೂರಿಂದ ಕರೆಸ್ತಾ ಇದ್ದೀನಿ. ಅವರು ಇವತ್ತು ಬರ್ತಾಯಿದ್ದಾರೆ. ನಾನು ಅಲ್ಲೋಗಿ ನಾವಿರೋ ಜಾಗಕ್ಕೂ ಅವರಿರೋ ಜಾಗಕ್ಕೂ ಆಲ್ಮೋಸ್ಟ್ ಒಂದು 70-80 ಕಿಲೋಮೀಟ್ರ್ ಆಗುತ್ತೆ. ಸಾವಿಗೆ ಅಂತ ಹೋದಾಗ ಇಷ್ಟೇ ಟೈಮು ಅಂತ ಹೇಳೋಕ್ಕಾಗಲ್ಲ, ಮತ್ತು ನಾನು ಹೋಗಬೇಕು ಅಂತಲೂ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರ ಮನೇಲೂ ಕೂಡ ಸಮಾಧಾನ ಮಾಡೋದಾಗಿರ್ಬೋದು, ಅಥವಾ ಮಣ್ಣು ಮಾಡಿ ಬಂದಮೇಲೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಿ ಬರೋದು ಅಂದರೆ ತುಂಬ ಲೇಟೇ ಆಗಿಬಿಡುತ್ತೆ. ನಾವು ಈಗ ಹೊರಟ್ರೂ ಕೂಡ ನಾವು ಬರೋದು ಸಂಜೆ, ಏನಿಲ್ಲ ಅಂದರೂ 7-8 ಗಂಟೆ ಆದರೂ ಆಗೇ ಆಗುತ್ತೆ, ದೂರನೇ ಇದೆ. ಸೊ ಆ ಥರ ಆದಾಗ ಪಾಪ ನಾನು ಅವ್ರನ್ನ ಅಲ್ಲಿಂದ ಕರ್ಸೋದು ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳಿ ನಾನು ಹೋಗ್ತಾಯಿಲ್ಲ. ಆಮೇಲೆ ಮಕ್ಕಳನ್ನೂ ಕೂಡ ತುಂಬ ಚಿಕ್ಕ ಮಕ್ಕಳೇ ಇರೋದ್ರಿಂದ ಎತ್ಕೊಂಡು ಕೂಡ ಅಷ್ಟೊಂದು ದೂರ ಎಲ್ಲ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಂಥೇಳಿ ಹೋಗ್ತಾಯಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಅಷ್ಟು ಒಳ್ಳೆ ವ್ಯಕ್ತಿಗಳೇ ಸತ್ತೋಗ್ತಾ ಇದ್ದಾರಲ್ಲ ಅಂತ ಬೇಜಾರಾಗ್ತಾಯಿದೆ. ಒಂದು ಕಡೆ ಅನಿಸುತ್ತೆ ಪುನೀತ್ ರಾಜ್ಕುಮಾರ್ ಸರ್ ಕೂಡ ಅದೇ ಥರ ಸತ್ತೋದ್ರು. ಅಷ್ಟು ಒಳ್ಳೆ ವ್ಯಕ್ತಿಗಳು, ದಾನ ಧರ್ಮ ಅಂತೆಲ್ಲ ಮಾಡ್ತಾಯಿರ್ತಾರೆ. ಇನ್ನು ನಮ್ಮಂಥವರೆಲ್ಲ ಯಾವ ಲೆಕ್ಕ ಅನಿಸುತ್ತೆ. ಏಕೆಂದರೆ ನಾವು ಒಂದು ಕಾಮನಾಗಿ ಹೇಳಬೇಕು ಅಂದರೆ ಇವತ್ತಿದ್ದಂಗೆ ನಾವು ನಾಳೆ ಇರಲ್ಲ. ಇವತ್ತು ನಾವು ಚೆನ್ನಾಗಿರೋರ ಜೊತೆನೇ ನಾಳೆ ಜಗಳ ಆಡಿದ್ರೆ ಅವ್ರ ಜೊತೆನೇ ದ್ವೇಷ ಕಡೋದು ತುಂಬಾ ಆಗಿರುತ್ತೆ. ಅದು ಎಲ್ಲರೂ ಆಗುತ್ತೆ, ನನ್ನೂ ಸೇರಿಸೆ ನಾನು ಹೇಳ್ತಾ ಇರೋದು. ಆ ತಕ್ಷಣಕ್ಕೆ ಹಂಗೆ ಅನಿಸುತ್ತೆ. ಬಟ್ ಇತ್ತೀಚೆಗೆ ನನಗೇನು ಅನಿಸುತ್ತೆ ಅಂದರೆ ಜಗಳ ಮಾಡೋದಿಲ್ಲ, ಬೇಡ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅನ್ನೋಷ್ಟು ಅನಿಸುತ್ತೆ. ಪಾಪ ಅವ್ರ ಮನೇಲಿ ಹೆಂಗೆ ತಡ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಅಂದರೆ ಆ ಅಂಕಲ್ ಇದ್ದಾರಲ್ಲ, ಅಂಕಲ್ ವೈಫ್ ಇಲ್ಲ, ಅವರು ತೀರ್ಕೊಂಡಿದ್ದಾರೆ. ಅವರು ತೀರ್ಕೊಂಡೆ ಸುಮಾರು ಒಂದು 5 ವರ್ಷದ ಮೇಲೆ ಆಗಿದೆ. ಅವ್ರಿಗೆ ಅಂತ ಇರೋದು ಅವ್ರ ಮಕ್ಕಳು ಮತ್ತು ಸೊಸೆದಿರೋ ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ಬಟ್ ಅವ್ರಿಗೆಲ್ಲ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಫೀಲ್ ಆಗಿದೆ, ಎಷ್ಟು ಮಟ್ಟಿಗೆ ದುಃಖದಲ್ಲಿದ್ದಾರೆ ಅನ್ನೋದನ್ನು. ಬಟ್ ಅವರ ಫ್ಯಾಮಿಲಿ ಎಲ್ರಿಗೂ ಅದನ್ನು ತಡ್ಕೊಳೋ ಶಕ್ತಿ ಕೊಡಲಿ ಅಂತ ಕೇಳ್ತೀನಿ. ಹೋಗಿಲ್ಲ ಬೆಂಗಳೂರಿಗೆ ನಾನು ಹೋಗಿಲ್ಲ ಅನ್ನೋ ಫೀಲಿಗಿಂತ ಇದು ಹಿಂಗೆ ಆಗಬಾರ್ದಿತ್ತು ಅನ್ನೋ ಫೀಲೇ ಇವತ್ತು ನನಗೆ ಆ್ಯಕ್ಚುಲಿ ಜಾಸ್ತಿ ಕಾಡ್ತಾಯಿದೆ. ಇವತ್ತಿಲ್ಲ ನಾಳೆ ಹೋಗ್ಬೋದು. ಬಟ್ ಆ ಅಂಕಲ್ ಅಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗೈಸ್, ತುಂಬ ಅಂದರೆ ತುಂಬಾ ಒಳ್ಳೆಯವರು. ಬಟ್ ಅಂಥವ್ರಿಗೆ ಹಿಂಗಾಗಿದೆ. ದೇವರು ಚೆನ್ನಾಗಿರೋರಿಗೆ ಹಂಗೆ ಮಾಡಬಾರ್ದಿತ್ತು ಅಂತಲೂ ಕೂಡ ಅಂತ ಅನಿಸುತ್ತೆ. ನೋಡೋಣ ಇನ್ನು ಎಷ್ಟರ ಮಟ್ಟಿಗೆ ಅದೆಲ್ಲ ಸರಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನನಗೂ ಕೂಡ ತುಂಬ ಬೇಜಾರಾಗ್ತಿದೆ. ಅವರೇನಾದರೂ ಇವತ್ತು ಅವರು ಹೇಳಿದ್ದು ನಮಗೆ ಸೋಮವಾರ ಬರ್ತೀವಿ ಅಂತ, ಅಂದರೆ ನಾನು ಹೇಳಿದ್ನಲ್ಲ ಮೀಟ್ರ್ ಹಾಕಿಸ್ತೀನಿ ಅಂತಂದವರು. ಬಟ್ ಸಡನ್ನಾಗಿ ಇವತ್ತು ಬರ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ.
ಬಟ್ ಅವ್ರು ಬಂದಿಲ್ಲ ಅಂದರೆ ನಾನು ಕೂಡ ಹೋಗ್ಬೋದಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ಇಲ್ಲಿಂದನೇ ಅವ್ರಿಗೂ ಕೂಡ ನಂಗೆ ಕ್ಷಮೆ ಯಾಚಿಸ್ತೀನಿ. ಯಾಕೆಂದರೆ ಯಾವುದಕ್ಕೆ ಹೋಗಿಲ್ಲ ಅಂದ್ರೂ ಸಾವಿಗೆ ಶತ್ರು ಆದರೂ ಕರೀದಿರ ಹೋಗಬೇಕಂತೆ. ಹಾಗಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ, ಸಾವಿಗೆ ಮಾತ್ರ ಅವ್ರು ಕರೆದಿಲ್ಲ ಅಂದರೂ ನಾವು ಹೋಗಬೇಕು ಅಂತ. ಬಟ್ ನನ್ನ ಕೈಯಲ್ಲಿ ಹೋಗೋಕ್ಕಾಗಲಿಲ್ಲ ಅಮ್ಮ, ಸಾರಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಅದು ಬಿಟ್ಟು ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ. ಇನ್ನು ನಾಳೆನೇ ಬೆಂಗಳೂರಿಗೆ ಹೊರಟಿದ್ದೀನಿ. ನಾಳೆ ಬ್ಲಾಗಲ್ಲಿ ಕೂಡ ಶೇರ್ ಮಾಡ್ತೀನಿ ಎಲ್ಲಿಗೆ ಹೋಗ್ತಾಯಿದ್ದೀನಿ, ಹೆಂಗೆ ಹೋಗ್ತಾಯಿದ್ದೀನಿ, ಯಾರ್ಯಾರು ಹೋಗ್ತಾಯಿದ್ದೀವಿ, ಋತ್ವಿಕ್ನ ಬಿಟ್ಟು ಬರ್ತೀನ ಕರ್ಕೊಂಬರ್ತೀನಿ ಅನ್ನೋದನ್ನು ಕಂಪ್ಲೀಟ್ ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.